ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು 6 ತಿಂಗಳ ಗರ್ಭಿಣಿಯರು ಮಗು ಹೇಗೆಲ್ಲ ನಮಗೆ ಡೆವಲಪ್ ಆಗ್ತಾ ಇರುತ್ತೆ ಹೊಟ್ಟೆ ಒಳಗಡೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅನ್ನೋದನ್ನ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮಗುವಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿರುತ್ತೆ ಅಥವಾ ಡೆವಲಪ್ ಆಗಿರುತ್ತೆ, ಇಂಪ್ರೂವ್ ಆಗಿರುತ್ತೆ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಹಾಗೆ ಇನ್ನೂ ಸಪೋರ್ಟ್ ಮಾಡಿ. ಏನಾದ್ರು ಕಮೆಂಟ್ಸ್ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನಿವತ್ತು ಮೊದಲನೇದಾಗಿ ಆರನೇ ತಿಂಗಳು ಗರ್ಭಿಣಿಯರಲ್ಲಿ ಏನಪ್ಪ ಚೇಂಜಸ್ ಇರ್ಬೋದು ಅಂತಂದರೆ, ಖಂಡಿತವಾಗ್ಲೂ ಹೊಟ್ಟೆ ಮುಂದೆ ಬಂದಿರುತ್ತೆ. ಹಾಗೆಯೇ ಮಗುವಿನ ಬೆರಳಚ್ಚಾಗಿರ್ಬೋದು ಅಥವಾ ಮಗುವಿನ ಪಾದ ಹಾಗೆ ಬೆರಳಚ್ಚುಗಳು ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ 6ನೇ ತಿಂಗಳ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಹಾಗೆಯೇ ಮಗುವಿನ ತೂಕ ಎಷ್ಟಿರಬಹುದು ಅಂತ ಹೇಳೋದಂದರೆ, ಮಗುವಿನ ತೂಕ ಬಂದು 600 ಗ್ರಾಮಿಂದ 900 ಗ್ರಾಮ್ವರೆಗೂ 6ನೇ ತಿಂಗಳಲ್ಲಿ ಮಗುವಿನ ಬೆಳವಣಿಗೆ ಆಗಿರುತ್ತೆ. ತೂಕ ಅಷ್ಟಿರುತ್ತೆ. ಆಲ್ಮೋಸ್ಟ್ 1 kg ಹತ್ತತ್ರ ಅಂತ ನೀವು ತಿಳ್ಕೊಬೋದು, 100 ಗ್ರಾಮ್ ಕಡಿಮೆ. ಸೊ ಈ ಒಂದು ವೆಯ್ಟಲ್ಲಿ ಮಗು ತುಂಬ ಫಾಸ್ಟಾಗಿ ಡೆವಲಪ್ ಆಗ್ತಾ ಇರುತ್ತೆ. ಹಾಗೆಯೇ ಮಗುವಿನ ಕಿವಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ಮೂಗಾಗಿರ್ಬೋದು ಎಲ್ಲವೂ ಕೂಡ ನಿಮಗೆ 5ನೇ ತಿಂಗಳ ಜರ್ನಿ ಪ್ರೆಗ್ನೆನ್ಸಿಯಲ್ಲೇ ಸ್ಕ್ಯಾನಿಂಗಲ್ಲೇ ನಿಮಗೆ ನೀಟಾಗಿ ತೋರಿಸಿರ್ತಾರೆ. ಮಗು ತಿದ್ದದ ಹಾಗೆ ಕಾಣಿಸ್ತಾ ಇರುತ್ತೆ. ಕಣ್ಣು, ಮೂಗು, ಕಿವಿ ಎಲ್ಲವೂ ಕೂಡ ಡೆವಲಪ್ ಆಗಿರುತ್ತೆ. 6ನೇ ತಿಂಗಳಲ್ಲಿ ಮಗು ಕೇಳಿಸ್ಕೊಳ್ಳುವಂತಹದ್ದು ತುಂಬಾ ಇರುತ್ತೆ. ಹೊರಗಡೆ ನಡೀತಾ ಇರೋವಂಥದ್ದು ಅಥವಾ ನಾವು ಮಾತಾಡ್ತಾ ಇರೋವಂಥದ್ದು ಮಗು ಕೇಳಿಸ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಕಣ್ಣು ಬಿಡೋದು, ಕಣ್ಣು ಮುಚ್ಚೋದು, ಕಣ್ಣು ತೆಗೆಯೋದು, ಮುಚ್ಚೋದು ಆ ರೀತಿ ಕೂಡ ಮಗು ಮಾಡ್ತಾ ಇರುತ್ತೆ 6ನೇ ತಿಂಗಳಲ್ಲಿ. ಹಾಗೆ 6ನೇ ತಿಂಗಳಲ್ಲಿ ಬೇಬಿ ಕಿಕ್ಸ್ ಏನು ಹೇಳ್ತೀವಲ್ಲ, ಮಗು ಓಡಾಡೋದಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಪ್ರೆಗ್ನೆನ್ಸಿ ಲೇಡೀಸ್ ಅಂತ ಹೇಳ್ಬೋದು. ತುಂಬ ಫಾಸ್ಟ್ ಮೂವಿಂಗ್ ಇರುತ್ತೆ. ಹೊಟ್ಟೆ ಒಳಗೆ ತುಂಬಾ ಮಗು ಆಟ ಆಡ್ತಾ ಇರುತ್ತೆ. ನಿಮಗೆ ಅದು ಗೊತ್ತಾಗ್ತಾ ಇರುತ್ತೆ. ಕಿಕ್ಸ್ ಆಗಿರ್ಬೋದು ಅಥವಾ ರೊಟೇಟ್ ಆಗ್ತಾ ಇರೋದು ಅಥವಾ ನಿಮಗೆ ಅದು ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ತುಂಬ ಅದು ಗೊತ್ತಾಗುತ್ತೆ. ಸೊ ಮಗು ಒದಿಯೋದು, ಓಡಾಡುವುದು, ಶೇಕ್ ಆಗೋದು ತುಂಬಾ ಇರುತ್ತೆ 6ನೇ ತಿಂಗಳಲ್ಲಿ. ಸೊ 6 ತಿಂಗಳಲ್ಲಿ ಮಗು ಕಿಕ್ ಮಾಡೋದ್ರಿಂದ ತುಂಬಾ ಫಾಸ್ಟ್ ಡೆವಲಪ್ಮೆಂಟ್ ಇರೋದ್ರಿಂದ ನೀವು ಆದಷ್ಟು ಮಗು ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಮಗು ಜೊತೆ ಇಂಟ್ರಾಕ್ಟಿವ್ ಆಗಲಿ ಆ ರೀತಿ ಮಾಡ್ತಾಯಿದ್ರೆ ಮಗುಗೂ ತುಂಬ ಖುಷಿಯಾಗಿರುತ್ತೆ. ಮಗು ನಮ್ಮ ಮಾತುಗಳನ್ನ, ತಾಯಿಯ ಮಾತುಗಳನ್ನ ತುಂಬಾ ಆಲಿಸುತ್ತೆ. ಆದಷ್ಟು ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ತುಂಬ ಮಾತಾಡಿ. ಸುಮ್ಮನೆ ಸೈಲೆಂಟಾಗಿ ಕೂರೋದಾಗಲಿ, ಕೋಪ ಮಾಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ಏನು ಮೂಡ್ ಸ್ವಿಂಗ್ಸ್ ಥರ ಇಟ್ಕೊಬೇಡಿ. ತುಂಬ ಖುಷಿಯಾಗಿ ಪ್ರೆಗ್ನೆನ್ಸಿ ಜರ್ನಿಯನ್ನು ನೀವು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. 6ನೇ ತಿಂಗಳಲ್ಲಂತೂ ತುಂಬ ಡೆವಲಪ್ ಇರೋದ್ರಿಂದ ನೀವು ತುಂಬ ಹ್ಯಾಪಿ. ಹಾಗೆಯೇ ನಿಮ್ಮ ಆರೋಗ್ಯದ ಕಡೆ ಕೂಡ ತುಂಬ ಜೋಪಾನವಾಗಿರಬೇಕು ಅಂತ ಹೇಳ್ತೀನಿ. ಆದಷ್ಟು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಿ. ನಿಮಗೆ ಏನು ತಿನ್ನಬೇಕು ಅನಿಸುತ್ತೆ ಆದಷ್ಟು ಫುಡ್ ಕಂಟ್ರೋಲ್ ನಾನು ಹೇಳ್ತೀನಿ. ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ. ಸೊ ತಿನ್ನೋ ಅಂಥ ಐಟಮ್ಗಳನ್ನ ಹಣ್ಣು, ಸೊಪ್ಪು, ತರಕಾರಿ, ಮೊಟ್ಟೆ ಆಗಿರ್ಬೋದು, ಹಾಲು ಕುಡೀರಿ ಡೈಲಿ 1 ಗ್ಲಾಸು. ಬೆಳಗ್ಗೆ ಸಂಜೆ 2 ಟೈಮ್ ತೊಗೊಂಡ್ರೂ ನಡೆಯುತ್ತೆ. ಆದಷ್ಟು ಸೊಪ್ಪು, ತರಕಾರಿ, ಹಣ್ಣು ಚೆನ್ನಾಗಿ ತಿಂದರೆ ಮಗು ಕೂಡ ಡೆವಲಪ್ ಚೆನ್ನಾಗಾಗತ್ತೆ. ನಿಮಗೂ ಕೂಡ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. BP, ಶುಗರ್ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಆದಷ್ಟು ನಮ್ಮ ಆರೋಗ್ಯದ ಕಡೆಯೂ ನಾವು ಗಮನ ಹರಿಸ್ಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಜೀವದಲ್ಲಿ ಇನ್ನೊಂದು ಜೀವ ಇರೋದ್ರಿಂದ ನಾವು ಇಬ್ಬರು ಊಟನ ಮಾಡಬೇಕು. ನಾನು ಯಾವಾಗಲೂ ಅದನ್ನೇ ಹೇಳಿದೆ, ಇಬ್ಬರು ಊಟನ ಮಾಡಬೇಕಾಗತ್ತೆ. ಮತ್ತು ಟೈಮಿಗೆ ತೊಗೊಳ್ಳಿ. ಮತ್ತು ಮಧ್ಯದಲ್ಲಿ ನಿಮ್ಗೆ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ತಿನ್ನಿ. ಹಾಗಂತ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾವೇನೂ ತಿನ್ನಲೇಬಾರ್ದಾ ಆ ಥರ ಏನೂ ಇಲ್ಲ. ನಿಮ್ಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ, ತುಂಬ ಇಷ್ಟ ಆಗ್ತಿದ್ರೆ ಆದಷ್ಟು ಬೇಗನೆ ತರಿಸ್ಕೊಂಡು ಅಥವಾ ಆದಷ್ಟು ಬೇಗನೆ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರೇ ನನ್ನ ವಿಡಿಯೋ ನೋಡಿದರೆ ಅವರೆಲ್ಲರೂ ಥ್ಯಾಂಕ್ ಯು ಹೇಳ್ತಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.